ಸ್ನೇಹಿತರೆ, ಹೊಸ ಕತೆಗೆ ಸ್ವಾಗತ. ಇವತ್ತು ಒಂದು ಹಳ್ಳಿಯಲ್ಲಿ ನಡೆದ ನಿಜವಾದ ಕತೆಯನ್ನು ಹೇಳ್ತಾ ಇದ್ದೀನಿ. ಪೂರ್ತಿ ಕತೆ ಕೇಳಿ, ಖಂಡಿತವಾಗಿ ಇಷ್ಟವಾಗುತ್ತೆ. ಅದು ಪಟ್ಟಣದಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿರುವ ಹಳ್ಳಿ. ಅಲ್ಲಿ ವಾಸವಾಗಿದ್ದವಳೇ ವಸುಂಧರಾ ಮತ್ತು ಅವಳ ಕುಟುಂಬ. ಇದುವರೆಗೆ ಈ ವಸುಂಧರಾಳ ಕತೆ. ಅವಳ ಗಂಡನ ಹೆಸರು ರಾಜೇಶ್. ಅವರ ಮದುವೆಗೆ 8 ವರ್ಷಗಳು ಕಳೆದಿದ್ದವು. ರಾಜೇಶ್ ಪಟ್ಟಣದಲ್ಲಿ ಸ್ವಂತ ಹೋಟೆಲ್ ನಡೆಸಿಕೊಂಡು ಜೀವನ ಸಾಗಿಸುತ್ತಿದ್ದ. ವಸುಂಧರಾ ಹಳ್ಳಿಯ ಮನೆಯಲ್ಲಿ ತನ್ನ ಅತ್ತೆಯ ಜೊತೆಗೆ ಇರುತ್ತಿದ್ದಳು, ಅಂದರೆ ಗಂಡನ ತಾಯಿಯ ಜೊತೆ. ರಾಜೇಶ್ ಆವಾಗ ವಾರಕ್ಕೊಮ್ಮೆ ಮನೆಗೆ ಬಂದು ಹೆಂಡತಿ ಮತ್ತು ತನ್ನ ತಾಯಿಯನ್ನು ಭೇಟಿಯಾಗಿ ಹೋಗುತ್ತಿದ್ದ. ವಸುಂಧರಾ ನೋಡಲು ತುಂಬಾ ಸುಂದರವಾಗಿ ಮೈಕೈ ತುಂಬಿಕೊಂಡು ಚೆನ್ನಾಗಿ ಇದ್ದಳು. ಅವಳ ಕಣ್ಣು, ಮೂಗು ಹಾಲ್ಬೆಳಪು ಬಣ್ಣಕ್ಕೆ ಮನಸೋತು ಮಂಡಿರಾದದ್ದು. ರಾಜೇಶ್ ಯಾವುದೇ ವರದಕ್ಷಿಣೆ ಪಡೆಯದೆ ಮದುವೆಯಾಗಿದ್ದ. ಇನ್ನು ಅವಳಿಗೆ ಓದು ಬರಹ ಬಲ್ಲಳು. ಈ ಕಾರಣದಿಂದ ಅವಳಿಗೆ ಸ್ಮಾರ್ಟ್ಫೋನ್ ಬಳಸಲು ಬರುತ್ತಿತ್ತು. ಅವಳ ಗಂಡ ಅವಳ ಹುಟ್ಟುಹಬ್ಬಕ್ಕೆ 40,000 ಖರ್ಚು ಮಾಡಿ ಹೊಸ ಸ್ಮಾರ್ಟ್ಫೋನ್ ಅನ್ನು ಗಿಫ್ಟ್ ಆಗಿ ಕೊಟ್ಟಿದ್ದ. ಮನೆಯ ಕೆಲಸಗಳನ್ನು ಮಾಡಿದ ನಂತರ ಮೊಬೈಲ್ ನೋಡುತ್ತಾ ಕುಳಿತವಳು ಹೊಟ್ಟೆ ಹಸಿದಾಗಲೇ ಎದ್ದು ಕಿಚನ್ಗೆ ಹೋಗುತ್ತಿದ್ದರು. ಇನ್ನು ಅವಳ ಅತ್ತೆ ಕೂಡ ಅಕ್ಕಪಕ್ಕದ ಮನೆಗೆ ಹೋಗಿ ತಮ್ಮ ಗೆಳತಿಯರ ಜೊತೆಗೆ ಮಾತಾಡುತ್ತಾ ಕುಳಿತು ಬಿಡುತ್ತಿದ್ದರು. ಗಂಡ ಮನೆಯಲ್ಲಿರದೆ ಹೆಂಡತಿಗೆ ಸಮಯ ಕೊಡದ ಕಾರಣ ಒಬ್ಬಂಟಿಯಾಗಿದ್ದು ಬೇಸರದಿಂದ ಚಿಂತಿಸುತ್ತಾ ಕುಳಿತಿರುವಾಗ ವಾಟ್ಸ್ಆಪ್ಗೆ ಟಿಕ್ ಅಂತ ಶಬ್ದಗೆ ಫೋಟೋ ಮೆಸೇಜ್ ಒಂದೊಂದು ಬಂದಿತು. ಮೆಸೇಜ್ ಓದಿ ಒಂದು ಕ್ಷಣ ಅವಳ ಅರವಿಗೆ ಬಿಗಿಯಾಯಿತು. ಅವಳ ಮುಖದಲ್ಲಿ ಸಂತೋಷದ ಛಾಯೆ ಕೂಡ ಮೂಡಿತು. ಯಾಕೆಂದರೆ ಅವಳು ಓದಿದ್ದು ಸಾಧಾರಣ ಮೆಸೇಜ್ ಅಲ್ಲ. ಅವಳ ಕಾಲೇಜು ಗೆಳತಿಯೊಬ್ಬಳು ತನ್ನ ಗಂಡನ ಜೊತೆ ವಾಯುವಿಹಾರಕ್ಕೆ ಹೋಗಿದ್ದಾಳೆ. ಅವಳು ತನ್ನ ಗಂಡನ ಜೊತೆ ಅಪ್ಪಿಕೊಂಡು ತೆಗೆದುಕೊಂಡಿದ್ದ ಫೋಟೋವನ್ನು ಕಳಿಸುತ್ತಾ, ಇದು ನನ್ನ ಹ್ಯಾಪಿನೆಸ್ ಎಂದು ಬರೆದು ಕಳಿಸಿದ್ದಳು. ಗೆಳತಿಯ ಮೆಸೇಜು ನೋಡಿದ ವಸುಂಧರಾ ತನ್ನ ಗಂಡನಿಗೆ ಫೋನ್ ಮಾಡಿದಳು. ರೀ, ಇವತ್ತು ಖಂಡಿತ ಮನೆಗೆ ಬರ್ತೀರಾ ಅಲ್ವಾ ಎಂದು ನಿರಾಸೆಯಿಂದ ಕೇಳಿದಳು. ಆದರೆ ಗಂಡ ರಾಜೇಶ್ ತನ್ನ ಹೋಟೆಲ್ ಕೆಲಸದ ಗದ್ದಲದಲ್ಲಿ ಏನೇ ಸುಮ್ನೆ ಫೋನ್ ಮಾಡಿ, ತಲೆ ತಿಂತೀಯ, ಬರ್ತೀನಿ, ಫೋನ್ ಇಡುವ ಎಂದು ಚಿಕ್ಕ ಕೋಪದಿಂದ ಹೇಳಿ ಕರೆ ಅಂಧೈಕೋನಿಸಿದ. ಇದರಿಂದ ಅವಳ ಕಣ್ಣಲ್ಲಿ ನೀರು ಜಾರಲು ಆರಂಭಿಸಿದ. ತಕ್ಷಣ ಅವಳ ದುಃಖ ಮರೆಯಲು ಮತ್ತೆ ಫೇಸ್ಬುಕ್ನಲ್ಲಿ ರೀಲ್ಸ್ ನೋಡಲು ಆರಂಭಿಸಿದಳು. ಆಗಲೇ ಕಾಲೇಜು ಗೆಳತಿಯನ್ನು ನೋಡಿದ ಅವಳು ಫೇಸ್ಬುಕ್ನಲ್ಲಿ ಕಾಲೇಜು ಗೆಳೆಯ ವಿಕ್ರಮ್ನ ಫೋಟೋ ನೋಡಿ ಕಂಗಾಲಾದಳು. ಕಂಗಾಲಾಗಲು ಕಾರಣ ಅವನ ಶರೀರ ಕಾಲೇಜಿನಲ್ಲಿ ಒಣಕಲು ಕಡ್ಡಿಯಾಗಿತ್ತು. ಆದರೆ ವಿಕ್ರಮ್ ಈಗ ಜಿಮ್ ಮಾಡಿಕೊಂಡು ಪರಾಕ್ರಮಿಯಾಗಿದ್ದನು. ಅವನನ್ನು ನೋಡಿ ಸುಮ್ಮನಿರದೆ ಸೂಪರ್ ವಿಕ್ಕಿ ಎಂದು ಕಾಮೆಂಟ್ ಹಾಕಿದಳು. ಸಂಜೆಯಾಯಿತು. ಗಂಡ ರಾಜೇಶ್ ಮನೆಗೆ ಬರಲೇ ಇಲ್ಲ. ಗಂಡನಿಗೆ ಫೋನ್ ಮಾಡುವ ಧೈರ್ಯವಾಗಲಿಲ್ಲ. ಇನ್ನೇನು, ಸುಮ್ಮನೆ ಊಟ ಮಾಡಿ ಸೀಲಿಂಗ್ ನೋಡುತ್ತಾ ಮಲಗಿದಳು. ಮುಂದೆ ದಿನಗಳು ಉರುಳುತ್ತಾ ಹೋದಾಗ ವಿಕ್ಕಿ ಹಾಕಿದ್ದ ಫೋಟೋಗಳನ್ನು ನೋಡುತ್ತಾ ಸಮಯ ಕಳೆಯಲು ಆರಂಭಿಸಿದಳು. ವಿಕ್ಕಿ ದಿನಕ್ಕೊಂದು ತರಹದ ಹೊಸ ಹೊಸ ಪೋಸ್ಟ್ನೊಂದಿಗೆ ಕೈನಲ್ಲಿ ಡಂಬಲ್ ಮತ್ತು ಜಿಮ್ ಸಾಮಗ್ರಿಗಳನ್ನು ಹಿಡಿದು ಫೋಟೋಗಳನ್ನು ಹಾಕುತ್ತಿದ್ದನು. ಅದೆಲ್ಲವನ್ನು ನೋಡುತ್ತಾ ವಸುಂಧರಾ ಮನಸ್ಸಿನಲ್ಲಿ ಸಂತಸಪಡುತ್ತಿದ್ದಳು. ವಿಕ್ಕಿ ಪ್ರತಿದಿನ ಬೆಳಗಿನ ಉಪಹಾರ ಮಾಡುತ್ತಿದ್ದದ್ದು ರಾಜೇಶ್ನ ಹೋಟೆಲಿನಲ್ಲಿ. ರಾಜೇಶ್ ವಿಕ್ಕಿಯ ಆತ್ಮೀಯನು ಮತ್ತು ಗೆಳೆಯನೂ ಆಗಿದ್ದ. ವಿಕ್ಕಿಯ ರಾಜೇಶ್ನ ಅಂಗಡಿಯಲ್ಲಿ ಲೆಕ್ಕದಲ್ಲಿ ಬೆರೆದಿದ್ದ. ರಾಜೇಶ್ ಮಾಡುವ ಅಡುಗೆ ಪದಾರ್ಥಗಳು ಕೇವಲ ಕೆಲವು ಗ್ರಾಹಕರಿಗೆ ತುಂಬಾ ಇಷ್ಟವಾಗಿದ್ದವು. ಪ್ರತಿದಿನ ಅವರು ರಾಜೇಶ್ ಮಾಡಿದ ಅಡುಗೆ ಸವಿರುಚಿಯನ್ನು ಸವಿಯಲು ಬರುತ್ತಿದ್ದರು. ರಾಜೇಶ್ ಹಳ್ಳಿಯಲ್ಲಿದ್ದ ತನ್ನ ಅಮ್ಮ ಮತ್ತು ಹೆಂಡತಿಗೆ ಹಣ ಕೊಡುತ್ತಾ ಸಂಸಾರ ಸಾಗಿಸಿಕೊಂಡು ಹೊರಟಿದ್ದ. ಆದರೆ ವಸುಂಧರಾ ತನ್ನ ಖಾಲಿ ಸಮಯವನ್ನು ಫೇಸ್ಬುಕ್, ವಾಟ್ಸಪ್ ದಾರಿ ಹಿಡಿದಿದ್ದಳು. ಈ ಅಂತರದಲ್ಲಿ ವಿಕ್ಕಿಯ ಫೋನ್ ನಂಬರ್ ವಸುಂಧರಾಳ ಫೋನ್ ತಲುಪಿತ್ತು. ಅವರಿಬ್ಬರು ಕಾಲೇಜಿನಲ್ಲಿ ಗೆಳೆಯರಾಗಿದ್ದರಿಂದ ಅವರ ಉನ್ಮಾದದಿ ಸಂಭಾಷಣೆ, ತುಂಬಾ ಹೊತ್ತು ಮಾತುಕತೆ ನಡೆಯುತ್ತಿತ್ತು. ದಿನಕ್ಕೆ 4 ಗಂಟೆ ಫೋನಿನಲ್ಲಿಯೇ ಕಳೆಯಲು ಆರಂಭಿಸಿದಳು. ವಿಕ್ಕಿಯೊಂದಿಗೆ ಎಲ್ಲಾ ವಿಷಯವನ್ನು ಹಂಚಿಕೊಳ್ಳುವ ವಸು ತಾನೇ ಇನ್ನೂ ಕೂಡ ಸಿಂಗಲ್ ಎಂದು ಹೇಳಿದಾಗ ವಿಕ್ಕಿಯ ಮನಸ್ಸಿನಲ್ಲಿ ಆಳವಾದ ಭಾವನೆಗಳನ್ನು ಮೂಡಿಸಿದಳು. ವಿಕ್ಕಿ ಅವಳನ್ನು ಮದುವೆಯಾಗುವ ಕನಸು ಕಟ್ಟಿದ್ದನು. ಇಬ್ಬರೂ ಒಬ್ಬರಿಗೊಬ್ಬರು ಪ್ರೀತಿಸಲು ಆರಂಭಿಸಿದ್ದು ವಿಕ್ಕಿ ತಾನೇ ಕಾಣುವ ಕನಸಿನ ಅರಮನೆಗೆ ರಾಣಿ ವಸುಂಧರಾ ಎಂದು ಫಿಕ್ಸ್ ಆಗಿದ್ದ. ಒಮ್ಮೆ ರಾಜೇಶ್ ತನ್ನ ಹಳ್ಳಿಯಲ್ಲಿ ಜಾತ್ರೆ ಇದೆ ಎಂದು ಗೆಳೆಯ ವಿಕ್ರಮನ್ನು ಕರೆದೆಂದು ತರಲಿದೆ. ಒಳಗಿನಿಂದ ಕೈನಲ್ಲಿ ತಂಬಿಕೆ ಹಿಡಿದು ಬಂದವಳು ವಿಕ್ರಮನನ್ನು ನೋಡಿ ಒಂದು ಕ್ಷಣ ದಂಗಾಗಿ ಹೋದಳು. ವಿಕ್ರಮ್ ಕೂಡ ವಸುನನ್ನು ನೋಡಿದಾಗ ತಕ್ಷಣ ಅವನ ಕಣ್ಣು ಕೊರಳಿನಲ್ಲಿದ್ದ ಮಾಂಗಲ್ಯ, ಕಾಲು ಬೆರಳಿನ ಆಂಗುರವನ್ನು ನೋಡಿ ಅವನಿಗೆ ನಿಂತ ನೆಲವೇ ಕುಸಿದಂತಾಯಿತು. ಆದರೂ ಇಬ್ಬರೂ ಒಬ್ಬರಿಗೊಬ್ಬರು ಅಪರಿಚಿತನಂತೆ ನಟಿಸಿದರು. ರಾಜೇಶ ಒಬ್ಬರಿಗೊಬ್ಬರನ್ನು ಪರಿಚಯ ಮಾಡಿಸಿದ ನಂತರ 2 ದಿನದ ಜಾತ್ರೆ ಮುಗಿದು ಹೋಯಿತು. ರಾಜೇಶ ವಿಕ್ಕಿಯೊಂದಿಗೆ ಪಟ್ಟಣಕ್ಕೆ ಹೋದನು. ವಸುಂಧರಾ ಮೊದಲು ಏನಾಗುತ್ತದೆ ಎಂದು ಕಾಯುತ್ತಿದ್ದಳು. ನಂತರ ತಾನು ಗಟ್ಟಿ ಮನಸ್ಸು ಮಾಡಿಕೊಂಡು ವಿಕ್ಕಿಗೆ ಕಾಲ್ ಮಾಡಿದಳು. ವಿಕ್ಕಿ ಮೌನವಾಗಿ ಅವಳ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ, ವಸು, ನೀನು ಹೇಳುವ ಪ್ರತಿಯೊಂದು ವಿಷಯವೂ ಸರಿ.
ನೀನು ಹೇಳಿದಂತೆ ನಿನ್ನ ಡಿವೋರ್ಸ್ ಆದ ನಂತರ ನಾವು ಚೆನ್ನಾಗಿಯೇ ಬಾಳಬಹುದು. ಆದರೂ ನಾನು ನಿನ್ನ ಗಂಡ ರಾಜೇಶನಿಗಿಂತ ಒಳ್ಳೆ ವ್ಯಕ್ತಿಯಾಗಿರಲು ಸಾಧ್ಯವಿಲ್ಲ. ನೀನು ಕೈಹಿಡಿದ ಗಂಡನನ್ನು ಬಿಟ್ಟು ಬರಲು ತಯಾರಾಗಿದ್ದೀಯಾ ಎಂದರೆ ಮುಂದೊಂದು ದಿನ ನನ್ನನ್ನು ಕೂಡ ಬಿಟ್ಟು ಹೋಗುವುದಿಲ್ಲ ಎಂದು ಏನು ಗ್ಯಾರಂಟಿ ಎಂದು ಕೇಳಿದಾಗ ಅವಳು ಇಲ್ಲ ವಿಕ್ಕಿ, ನಾನು ಅಂತಹವಳಲ್ಲ ಎಂದು ಎಷ್ಟು ಕೇಳಿಕೊಂಡರೂ ವಿಕ್ಕಿಯ ಮನಸ್ಸು ಕರಗಲಿಲ್ಲ. ಅವಳ ಬಣ್ಣದ ಮಾತಿಗೆ ಆತ ಮರುಳಾಗಲಿಲ್ಲ. ವಿಕ್ಕಿ ಇದನ್ನು ಸುಮ್ಮನೆ ಅಲ್ಲಿಗೆ ಬಿಡುವುದಿಲ್ಲ. ವಸುಂಧರ, ನಿನಗೆ ಏನು ಮಾಡುತ್ತೇನೆ ನೋಡುವ ಎಂದು ಹೇಳಿದ ನಂತರ ವಸುಂಧರ ಭಯದಿಂದ ಕೈಯಲ್ಲಿ ಫೋನ್ ಹಿಡಿದು ಆತುರದಿಂದ ಮನೆಯಲ್ಲಿ ಉಳಿದಳು. ಮರುದಿನ ರಾಜೇಶ್ ಕಾಲ್ ಮಾಡಿದಾಗ ಬ್ಯಾಗ್ ಪ್ಯಾಕ್ ಮಾಡಿಕೋ ಎಂದು ಹೇಳಿದರು. ಫೋನ್ ಕರೆ ನಿಲ್ಲಿಸಿದ ಕಾರಣ ವಸುಂಧರ ಒಂದು ಕ್ಷಣದ ತಟ್ಟಿಗೆ ಹೋಗಿದ್ದಳು. ಮುಂದೇನಾಗುತ್ತದೆ ಎಂಬುದನ್ನು ಅವಳ ಕಣ್ಣು ತುಂಬಿ ಬಂದಿತ್ತು. ಮರುದಿನ ರಾಜೇಶ್ ಕಾರ್ನಲ್ಲಿ ಹಳ್ಳಿಗೆ ಬಂದಾಗ ವಸು ಮನೆಯ ಮೂಲೆಯಲ್ಲಿ ದುಃಖದಿಂದ ಕುಳಿತಿದ್ದಳು. ತಾನು ಮಾಡಿದ ತಪ್ಪಿಗೆ ದೇವರಲ್ಲಿ ಕ್ಷಮೆ ಕೇಳಿಕೊಂಡು. ಇನ್ನು ರಾಜೇಶನ ಕಾರಿನ ಹಾರ್ನ್ ಶಬ್ದ ಕೇಳಿ ಅವಳ ಎದೆಬಡಿತ ಜೋರಾಗಿತ್ತು. ಒಳಗೆ ಬಂದ ರಾಜೇಶ ತನ್ನ ಹೆಂಡತಿಯ ಮುಖ ನೋಡಿ ಯಾಕೆ ಏಮಾಯಿತು ಎಂದು ವಿಚಾರಿಸಿದರು. ಏನೂ ಇಲ್ಲ ಎಂದರು. ಬಳಿಕ ಅವನು ಹೇಳಿರುವ ಮಾತು ಕೇಳಿದಾಗ ಒಂದು ಕ್ಷಣ ಖುಷಿಪಟ್ಟಳು. ಕಾರಣ ರಾಜೇಶ ತನ್ನ ಹೆಂಡತಿಯನ್ನು ಕರೆದುಕೊಳ್ಳಲು ಗೋವಾ ತೆರಳಲು ಸಿದ್ಧನಾಗಿದ್ದ ಎಂದು ತಿಳಿದು ಇಬ್ಬರೂ ಸೇರಿಯೇ ಗೋವಾದೆ ಕೈಟಿ ಪ್ರಯಾಣ ಆರಂಭಿಸಿದರು. ದಾರಿಯಲ್ಲಿದ್ದ ಹೋಟೆಲ್ಗಳಲ್ಲಿ ತಿಂಡಿ ತಿಂದರು. ಮುಂದೆ ಊಟ ಮಾಡಿಕೊಂಡರು. ಗೋವಾಕ್ಕೆ ತಲುಪಿದ ನಂತರ ಹೋಟೆಲ್ನಲ್ಲಿ ಕಾಲಕಳೆಯುವಂತೆ ಮಗುವರ ಅಂತ್ಯರಾಜನ ಮಾಡಿರುವ ಮುಡಿಕ್ಕಾದ ಪರಿಸರವನ್ನು ಭಾವುಕವಾಗಿ ಅನುಭವಿಸಿದರು. ಅವನಿಗೆ ಇದು ಯಾವಷ್ಟು ಇಷ್ಟವಾಯಿತು ಎಂದು ಆಯ ಶರಣಾಗ್ರಹ ಅನ್ನಿಸುತ್ತಿತ್ತು. ನಂತರ ಬೀಚಿನಲ್ಲಿ ಕುಳಿತು ಇಬ್ಬರೂ ಅಥವಾಗ ನಾವು ಬಂದ ಕಾರ್ ಯಾರದ್ದು ಎಂದು ಕೇಳಿದಳು. ಆಗ ಗಂಡನ ಉತ್ತರ ಕೇಳಿ ಅವಳಿಗೆ ಒಂದು ಕ್ಷಣ ಯೋಚಿಸಲು ವಿಳಂಬವಾಯಿತು. ವಿಕ್ರಮ್ ತನ್ನ ಕಾರ್ ತೆಗೆದುಕೊಂಡು ಅತ್ತಿಗೆ, ನೀನು ಗೋವಾ ಪ್ರವಾಸಕ್ಕೆ ಹೋಗಿ ಬನ್ನಿ. ಅಣ್ಣ ಸದಾಕಾಲ ಕೆಲಸ ಅನುಸರಿಸುತ್ತೇನೆ. ಅತ್ತಿಗೆಯನ್ನು ನೋಡಿಕೊಳ್ಳಲು ಯಾವಾಗ ಸಮಯ ಕೊಡುತ್ತೀರಾ ಎಂದು ಕೇಳಿದಾಗ ಹೆಂಡತಿಯನ್ನು ಬಿಟ್ಟು ದೂರ ಇರುವಾಗ ಅವಳು ಪಡುವ ಕಟ್ಟುಪಾಡುಗಳು ಅರ್ಥವಾದವು. ಅದರಿಂದ ನಾವು ಇಲ್ಲಿಗೆ ಬರಬೇಕಾಯಿತು ಎಂದು ಹೇಳಿದರು. ನಂತರ 10 ದಿನಗಳ ಗೋವಾ ಪ್ರವಾಸ ಮುಗಿಸಿಕೊಂಡು ಬಂದು ವಸುಂಧರಾಳ ಕೆನ್ನೆ ಗುಲಾಬಿಯಂತಾಗಿತ್ತು. ಅತ್ತೆಗೆ ನಾಚಿಕೆಯಿಂದ ಮುಖ ತೋರಿಸುತ್ತಾ ಅಕ್ಕಪಕ್ಕದ ಮನೆಯವರನ್ನು ಗೋವಾ ಪ್ರವಾಸದಲ್ಲಿ ನೋಡಿದ ಎಲ್ಲಾ ಸ್ಥಳಗಳ ಬಗ್ಗೆ ಹೇಳಿದರು. ನಂತರ ರಾಜೇಶ್ ಪಟ್ಟಣದಲ್ಲಿ ಮನೆ ಮಾಡಿ ತನ್ನ ತಾಯಿ ಮತ್ತು ಹೆಂಡತಿಯನ್ನು ಪಟ್ಟಣದಲ್ಲಿಯೇ ಇಟ್ಟನು. ಈಗ 3 ತಿಂಗಳು ತುಂಬಿದ ಕಾರಣ ಮನೆಗೆ ಹಣ್ಣು ಹಂಪಲು ತೆಗೆದುಕೊಳ್ಳಲು ರಾಜೇಶನಿಗೆ ತನ್ನ ಹೆಂಡತಿಯ ಮಾಡಿದ ತಪ್ಪಿನ ಬಗ್ಗೆ ಅರಿವಿಲ್ಲ. ಅವಳೇ ಮಾಡಿದ ತಪ್ಪು ಎಂದು ಮಾತ್ರ ಅವರಿಗೆ ಮತ್ತು ವಿಕ್ಕಿಗೆ ಮಾತ್ರ ಗೊತ್ತು. ವಿಕ್ಕಿ ಒಳ್ಳೆಯವನಾಗಿದ್ದರಿಂದ ಅವಳ ಜೀವನ ಹಾಸನಾಯಿತು. ಅವರು ಏನಾದರೂ ಬೇರೆಯ ರೀತಿಯಲ್ಲಿ ಯೋಚಿಸಿ ಓದನ್ನು ತಪ್ಪಿಸಿಕೊಳ್ಳುವುದಿಲ್ಲ. ಆದರೂ ಆದ ಮಾತ್ರದಲ್ಲೂ ನೀವು ಒಮ್ಮೆ ಯೋಚಿಸಿ ತೆಗೆದುಕೊಂಡಾಗ ನೀವು ನಿರ್ಧಾರ ತೆಗೆದುಕೊಳ್ಳಬೇಕು. ಒಬ್ಬ ರಾಜೇಶ್ನ ಹೋಟೆಲ್ ಚೆನ್ನಾಗಿಯೇ ನಡೆದು ಅತ್ಯುತ್ತಮ ವ್ಯಾಪಾರದಿಂದ ಹೊತ್ತ ಸಂತಸದಿಂದ ಹೊಸ ಕಾರು ಪಡೆದನು. ಈಗ ರಾಜೇಶ ಹೊಸ ಕಾರಿನ ಮಾಲೀಕನು ಮತ್ತು ಅವಳಿ ಮಕ್ಕಳ ತಂದೆ. ಆದರೂ ರಾಜೇಶನ ಅಮ್ಮ ಈಗ ಅಜ್ಜಿಯಾಗಿಂದ ತನ್ನನ್ನು ಆದಷ್ಟು ಸಂತಸದ ಹಾರ್ಮೋನಿಯಾಗ ನಟಿಸಿದ್ದರು. ವಸುಂಧರ ತಾಯಿಯಾಗಿದ್ದ ಸಂತಸಿತರಾಗಿದ್ದನು. ವಿಕ್ರಿ ರಾಜೇಶನ ಮನೆಗೆ ಬಂದಾಗ ವಸುಂಧರಾಳ ಕಣ್ಣು ತುಂಬಿತು. ಹಳೆಯದ್ದು ಎಲ್ಲವೆಲ್ಲವೂ ಮರೆತಿದ್ದ ವಿಲ್ಲಿಯ ಗೌರವಿಷಕನಂತೆ ವಿಕ್ರಿ ವಸುಂಧರಾಳ ಉತ್ತಮ ಬದುಕಿನ ನಿರ್ಮಾಣಕ್ಕೆ ಸಾಕ್ಷಿಯಾಗುತ್ತಾನೆ. ಗೋವಾ ಪ್ರವಾಸದ ನಂತರ ವಸುಂಧರ ಬದುಕು ಸಂಪೂರ್ಣವಾಗಿ ಬದಲಾಗಿತ್ತಾಯಿತು. ಗಂಡನ ಪ್ರೀತಿಯನ್ನು ಗೌರವ ತನ್ನ ಮೇಲೆ ಇರುವ ವಿಶ್ವಾಸದ ತೀವ್ರತೆಯಿಂದ ಅವಳ ಕೀಳರಿಮೆ ಇನ್ನೇನು ಹೆಚ್ಚು ಹೆಚ್ಚು ಗಾಢವಾಗಿತ್ತ. ಆಕೆ ತನ್ನ ಅತ್ತೆಗೆ ಮತ್ತು ಗಂಡನೊಂದಿಗೆ ಇಡೀ ಕುಟುಂಬಕ್ಕೆ ನಿಷ್ಕಳಂಕಳಾಗಿ ಬದುಕಬೇಕು ಎಂಬ ಶಪಥವನ್ನು ತೆಗೆದುಕೊಂಡಳು. ವಿಕ್ಕಿ ಮನೆಗೆ ಬಂದು ಮಾತನಾಡಿದಾಗ ಅವನು ಅವಳ ಕಣ್ಣಲ್ಲಿ ಪಶ್ಚಾತ್ತಾಪ, ನಂಬಿಕೆ ಮತ್ತು ನಿಜವಾದ ಬದಲಾವಣೆಯ ಬೆಳಕು ನೋಡಿದ್ದನು. ನೀನು ಸಂತೋಷವಾದರೆ ನಾನು ಸಂತೋಷ ಎಂಬ ಮಾತು ಹೇಳಿ ಮೌನವಾಗಿ ಬೀಗಿದನು. ವಸುಂಧರ ಅವನಿಗೆ ಕಣ್ಣೀರಿನಿಂದ ಕೃತಜ್ಞತೆ ಸಲ್ಲಿಸಿದಳು. ಕಾಲ ಕಳೆದ ಇತ್ತೆ ರಾಜೇಶನ ಹೋಟೆಲು ಫೇಮಸ್ ಆಯಿತು. ಹೊಸ ಮನೆಯನ್ನು ಕೂಡ ಕಟ್ಟಿದನು. ಈಗ ಅವಳಿ ಮಕ್ಕಳು ಮುಗ್ಧ ಹಾಸ್ಯ ಸಂಸಾರದಲ್ಲಿ ಸಾಗಿಸುತ್ತಿದ್ದಾರೆ. ತಯಾರಿತ ವಸುಂಧರ ಇಂದಿಗೂ ತನ್ನ ಹಾಳಾದ ಭಾವನೆಗಳನ್ನು ಕಾಗದದ ಮೇಲೆ ಬರೆಯುತ್ತಾಳೆ. ಆದರೆ ಇಂದಿನ ಅವಳನ್ನು ಒಬ್ಬ ಪ್ರೀತಿಸಿದ ಪತ್ನಿ, ಮಕ್ಕಳಿಗೆ ಪ್ರೀತಿಯಾದ ತಾಯಿ, ಪಶ್ಚಾತ್ತಾಪದಿಂದ ಪವಿತ್ರವಾದ ಹೆಣ್ಣು. ಆದರೂ ಕೆಲವೊಮ್ಮೆ ಬದುಕಿನಲ್ಲಿ ದಾರಿ ತಪ್ಪಿದಾಗ, ಪಶ್ಚಾತ್ತಾಪದಿಂದ ಸರಿದಾರಿ ಹುಡುಕಿದಾಗ ಹೊಸ ಚಾಪ್ಟರ್ ಶುರುವಾಗಬಹುದು. ತಪ್ಪು ಮಾಡಿದಾಗ ತಿದ್ದುಕೊಳ್ಳಲು ಧೈರ್ಯ ಬೇಕಾಗುತ್ತದೆ. ಹಾಗೆ ವಸುಂಧರ ತನ್ನ ತಪ್ಪಿಂದ ಪಾಠ ಕಲಿತು ಬಾಳಿನಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಿದಳು.